ನಮಸ್ಕಾರ ಬೆಂಗಳೂರವರೆಲ್ಲರಿಗೂ. ಇದು ಬೆಂಗಳೂರು ಸಮಸ್ಯೆ ಅಂತಲೇ ಅಲ್ಲ, ನಾನು ಮಾತಾಡೋಕ್ಕೆ ಬಂದಿರೋ ವಿಷಯ ಬಂದ್ಬಿಟ್ಟು ಈ ಕಸದ ಸಮಸ್ಯೆ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಏನಪ್ಪ ಕಸದ ಸಮಸ್ಯೆ? BBMP ಅವ್ರು ಎತ್ಕೊಂಡು ಹೋಗ್ತಾ ಇದ್ದಾರೆಲ್ಲ ನೀಟಾಗಿದೆ, ಅದೆಲ್ಲ ಓಕೆ, ತಗೊಂಡೋಗ್ತಾ ಇದ್ದಾರೆ, ಇಲ್ಲ ಅಂತ ನಾನು ಹೇಳ್ತಲ್ಲ, ಅದೆಲ್ಲ ಸಮಸ್ಯೆ. ಈ ರಾತ್ರಿ ಹೊತ್ತು ಕೆಲ್ಸಕ್ಕೆ ಹೋಗ್ತಾರೆ, ಅವನು ಬೆಳಗಿನ ಜಾವ 4 ಗಂಟೆಗೋ 5 ಗಂಟೆಗೋ ಬರ್ತಾನೆ. ಬಂದವನು ಮಲ್ಕೊಂಬಿಡ್ತಾನೆ, ಒಂದು 5 ಗಂಟೆಗೆ ಮಲ್ಕೊತಾನೆ, ಎದೊಳ್ತಾನೆ ಒಂದು 12 ಗಂಟೆಗೆ ಎದೊಳ್ತಾನೆ. ಕಸ ಹಾಕೋದು ಯಾವಾಗ? ಈ ಕಸ ತಗೊಳ್ಳೋಕ್ಕೆ ನಮ್ಮ ಬಾಂಧವರು ಬರ್ತಾರೆ. ಎಷ್ಟು ಗಂಟೆಗೆ ಬರ್ತಾರೆ? ಕಸ ಹಾಕೋರು ನಾವು, ಅವ್ರನ್ನ ಕಸದವ್ರು ಅಂತೀವಿ. ಅವ್ರು ಕಸದವ್ರಲ್ಲ, ಅವರು ಸ್ವಚ್ಛತೆ ಮಾಡ್ಕೊಂಡು ಹೋಗೋರು. ಅವ್ರು ಎಷ್ಟು ಗಂಟೆಗೆ ಬರ್ತಾರೆ? 9 ಗಂಟೆಗೆ ಬರ್ತಾರಾ? 7 ಗಂಟೆ 8 ಗಂಟೆ 9 ಗಂಟೆ 10 ಗಂಟೆವರೆಗೂ ಬರ್ತಾರೆ. ಈ 10 ಗಂಟೆ ಮೇಲೆ ಎದ್ದೇಳೋರ ಕಥೆ ಏನು? ಈಗ ನೈಟು ಕೆಲಸ ಇದೆ. ಭಾರತ ದೇಶದಲ್ಲಿ ನೈಟು ಎಷ್ಟೋ ಸಿಟಿಗಳು ಆನ್ ಆಗಿರುತ್ತೆ. ಸಿಟಿಗಳು ಆನ್ ಆಗಿದೆ ಅಂತಂದರೆ ಮನುಷ್ಯರಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತಲೇ ಅರ್ಥ. ಈಗ ಬೆಂಗಳೂರನ್ನ ಉದಾಹರಣೆಗೆ ತಗೊಳ್ಳೋಣ. ಈಗ ರಾತ್ರಿ ಎಲ್ಲ ಕೆಲಸ ಮಾಡಿ ಅವ್ನು ಬೆಳಿಗ್ಗೆ 5 ಗಂಟೆಗೆ ಬಂದು ಮಲ್ಕೊಂಡ ಅಂತಂದರೆ ಅವ್ನು ಬೆಳಿಗ್ಗೆನೇ ಅವ್ನ ಮನೇಲೂ ಏನೋ ಒಂದು ಕಸಗಳೆಲ್ಲ ಇದ್ದೇ ಇರುತ್ತೆ, ಅವ್ನು ಬೆಳಿಗ್ಗೆ ಹಾಕಬೇಕು. ಅದು ಎಷ್ಟು ಗಂಟೆಗೆ ಹಾಕಬೇಕು? 7 ಗಂಟೆಗೆ ಎದ್ದಾಗ್ತಾನಾ? ಸಾಧ್ಯ ಇದೆಯಾ? ಆಗೋದೇ ಇಲ್ಲ. ಇಲ್ಲ ಹೋಗ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಬಂದ್ಬಿಡೋದಾ ಬೀದಿ ಮಧ್ಯದಲ್ಲಿ? ಈ ನಾಯಿಗಳು ಯಾವುದೋ ಬಂದು ಎಲ್ಲ ಅಂಡುಬಿಟ್ಟು ಅದೊಂದು ದೊಡ್ಡ ಕತೆ ಆಗಿಬಿಡತ್ತೆ. ಅದ್ರ ಬದಲು ಈಗ ಬೆಂಗಳೂರಲ್ಲಿ ವ್ಯವಸ್ಥೆ ಇತ್ತು, ಎಲ್ಲ ನೋಡಿರ್ತೀರ. ಒಂದು 10 ವರ್ಷದ ಹಿಂದೆಗಡೆ ಬೆಂಗಳೂರನ್ನ ನೀವು ನೋಡಿರೋ, 2015 ಅದ್ರ ಹಿಂದೆಗಡೆ ಎಲ್ಲ ಬೆಂಗಳೂರು ನೋಡಿರ್ತೀರ. ತುಂಬ ಚೆನ್ನಾಗಿದ್ದಿದ್ದು ಬೆಂಗಳೂರು. ಹೆಂಗಿತ್ತು? ಎಲ್ಲೋ ಒಂದು ಕಡೆ ಒಂದು ಒಂದು ಏರಿಯಾದಲ್ಲಿ ಒಂದು ಕಡೆ ಈ ಬಾಕ್ಸ್ಗಳಿತ್ತು. ನೀವು ಅದಕ್ಕೆ ತೊಗೊಂಡೋಗಿ ಹಾಕ್ಬಿಡ್ರಪ್ಪ, ಅದನ್ನು ಬಂದು ತೊಗೊಂಡೋಗ್ತಾರೆ ಕಾರ್ಪೊರೇಷನ್ನವರು. ದೊಡ್ಡದು ಗ್ರೀನ್ ಕಲರ್ದು, ಬ್ಲೂ ಕಲರ್ದು, ರೆಡ್ ಕಲರ್ದು, ಈ ಥರ ಏನೇನೋ ತ್ಯಾಜ್ಯಗಳನ್ನ ಈ ಸಪ್ರೇಟ್ ಮಾಡಿ ಹಾಕಿ ಅಂತ ಕೂಡ ಹೇಳಿದರು. ಇದೆಲ್ಲ ಇತ್ತಲ್ಲ. ಇವತ್ತೀಗ ಆಪ್ಷನ್ ತೆಗಿಯೋದೇನಿತ್ತು ಅದನ್ನು ಕ್ಯಾರಿ ಮಾಡ್ಕೊಂಡೋಗಿ. ಈಗ ಎಷ್ಟೋ IT ಪೀಪಲ್ಸ್ ಎಲ್ಲ ನೀವು ಬೆಳಿಗ್ಗೆ ಹೊತ್ತು ಎಲ್ಲ ಹಾಕ್ತಾರೆ, ಅವರು ಹುಡ್ಕೊಂಡು ಕೂತ್ಕೋತಾರ. ಇದೇ ಜಾಗ ನೀವು ಇನ್ನು ಕಡೆ ಇಲ್ಲಿ ಹೋಗಿ ನೀವು ಕಸ ಹಾಕಿ ಅಂತ ಹೇಳಿ ಹಾಕಲಿಲ್ಲ ಅಂದರೆ ಅದು ಅಪರಾಧ. ನೀವು ಕಸ ಹಾಕೋದಕ್ಕೆ ಜಾಗನೇ ಕೊಟ್ಟಿಲ್ವೇ? ಒಂದು ಕಡೆ ಇಡಿ, ನೀಟಾಗಿ ಆಯಿತು. ಅವನೊಂದು 11 ಗಂಟೆಗೆ ಎದೊಳ್ತಾನೆ, 1 ಗಂಟೆಗೆ ಎದೊಳ್ತಾನೆ, ತೊಗೊಂಡ್ಬರ್ತಾನೆ, ಅಲ್ಲಿ ಹಾಕ್ಬಿಟ್ಟು ಹೋಗ್ತಾನೆ. ಇನ್ನೇನು ಮಾಡ್ತಾನೆ? ಮನೇಲಿ ಇಟ್ಕೋತಾನ? ಏನಿಲ್ಲ ತಾನೆ. ಯಾಕೆ ಈ ಆಪ್ಷನ್ನ ತೆಗೆದುಬಿಟ್ಟಿದ್ದೀರಾ BBMP ಅವರು? ಇದನ್ನು ಮತ್ತೆ ತನ್ನಿ ಅನ್ನೋದಷ್ಟೇ ನನ್ನ ಒಂದು ಮಾತು. ಇದು ಮತ್ತೆ ಬರಬೇಕು, ಇದು ಮತ್ತೆ ಬಂದ್ರೇ ಸರಿ ಹೋಗೋದು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಸದ ಬುಟ್ಟಿಗಳನ್ನ ಏರಿಯಾದ ಒಂದೊಂದು ಜಾಗದಲ್ಲಿ ಇಡಿ, ಇಂಥ ಕಡೆ ಇದೆ ಅಂತ ಎಲ್ಲರಿಗೂ ತಿಳಿಸ್ಬೋದು. ಏನೇನೋ ತಿಳಿಸ್ಬೋದು, ಇದನ್ನು ತಿಳಿಸೋದು ದೊಡ್ಡ ಮ್ಯಾಟ್ರಲ್ಲ. ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಆಯಿತು. ಇಂಥ ಜಾಗದಲ್ಲಿ ವಿಜಯನಗರ ಅಂದರೆ ಈ ಕಡೆ ಇರುತ್ತೆ, ಗೋವಿಂದರಾಜನಗರ ಅಂದರೆ ಈ ಕಡೆ ಇರುತ್ತೆ, ಅಥವಾ ಈ ಗಲ್ಲಿನಲ್ಲಿ ಈ ಕಡೆ ಎಂಡಲ್ಲಿ ಈ ಥರ ಇದೆ, ನೀವು ತಂದು ಇಲ್ಲಿ ಹಾಕ್ಬೋದು. ಇದರಿಂದ ಒಳ್ಳೆಯದೇ ಅಲ್ವಾ? ಬೆಳಿಗ್ಗೆ ತಗೊಳ್ಳಿ, ಕಸ ತೊಗೊಂಡು ಹೋಗಲಿ, ಅದೆಲ್ಲ ತಪ್ಪೇನಿಲ್ಲ. ನೀವು ನೈಟ್ ವರ್ಕ್ ಮಾಡೋರ್ಗೆ ಏನು ಆಪ್ಷನ್ ಕೊಟ್ರಪ್ಪ ಅಲ್ವಾ? ಇದೇ ನಾನು ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ, ಇನ್ನೇನಿಲ್ಲ. ಅದಕ್ಕೋಸ್ಕರನೇ ವಿಡಿಯೋ ಮಾಡಿದ್ದು. ನಾನೇನು BBMP ಅವ್ರ ವಿರೋಧನೂ ಅಲ್ಲ, ಅಥವಾ ಕಸ ತೊಗೊಂಡೋಗಿ ಬರೋ ಬಂಧು ಬಾಂಧವರ ವಿರೋಧನೂ ನಾನು ಮಾತಾಡ್ತಾ ಇಲ್ಲ. ಈ ರೋಡಲ್ಲಿ ಅಲ್ಲಿ ಇಲ್ಲಿ ಕಸಗಳನ್ನ ಎಷ್ಟು ಹೋಗ್ತಾರೆ ಗೊತ್ತಾ? ಅವ್ರು ಯಾರೂ ಅಲ್ಲ, ಬೆಳಿಗ್ಗೆ ಹೊತ್ತು ಎದ್ಬಿಟ್ಟು ಹಾಕ್ದಲ್ಲೇ ಇರೋರು. ಬೆಳಿಗ್ಗೆ ಹೊತ್ತು ಎದ್ದು ಹಾಕೋಕ್ಕಾಗದಿರೋ ಕಾರಣಗಳು ಬಂದು ಸೋಂಬೇರಿತನ ಅಂತಲೇ ಅನ್ಕೋಬೇಡಿ. ರಾತ್ರಿ ಎಲ್ಲ ಡ್ಯೂಟಿ ಮಾಡಿರ್ಬೋದು, ಹೌದು ತಾನೇ? ಅವರು ಇರ್ತಾರಲ್ವಾ ಏರಿಯಾದಲ್ಲಿ. ಯಾಕಂದರೆ ಬೆಂಗಳೂರು ರಾತ್ರಿ ಎಲ್ಲ ಎದ್ದಿರುತ್ತೆ, ನಾವು ನೋಡ್ತಾ ಇರ್ತೀವಿ. ಇದರಿಂದ ಹೇಳ್ತಾ ಇದ್ದೀನಿ ನೋಡಿ. ಅದೊಂದು ವ್ಯವಸ್ಥೆ ಮತ್ತೆ ಕಂಟಿನ್ಯೂ ಮಾಡಿದ್ರೆ ಎಲ್ಲ ಜನಸಾಮಾನ್ಯರಿಗೂ ಹೆಲ್ಪ್ ಆಗತ್ತೆ. ನೀವು ಅದನ್ನು ಪ್ರತಿ ರೋಡಲ್ಲಿ ಇಡ್ತೀರೋ, ಅಥವಾ ಗಲ್ಲೀಲಿ ಇಡ್ತೀರೋ, ಅಥವಾ ಒಂದು ಏರಿಯಾ ಒಂದು ಕಡೆ ಇಡ್ತೀರೋ, ಇದು ದೊಡ್ಡದೆಲ್ಲ ನಾನು ನೋಡಿದ್ದೀನಿ. ಅದನ್ನು ನೀಟಾಗಿ ಒಂದು ಈ ಲಾರಿ ಬಂದು ಎತ್ಕೊಂಡು ಅದ್ರ ಮೇಲೆ ಇಟ್ಕೊಂಡು ಹೊಟ್ಟೋಗ್ತಾ ಇತ್ತು. ಈ ಥರ ಎಲ್ಲ ವ್ಯವಸ್ಥೆಗಳೆಲ್ಲ ಬಂದಿತ್ತು. ಈಗೆಲ್ಲ ಮರೆಯಾಗ್ಬಿಟ್ಟಿತ್ತಪ್ಪ. ಅದೆಲ್ಲ ಎಲ್ಲೋಯ್ತು ಅಂತಲೇ ಗೊತ್ತಾಗ್ತಿಲ್ಲ. ಏನೋ ಮತ್ತೆ ತರ್ಬೋದು, ಏನು ತೊಂದರೆ ಇಲ್ಲ. ರಾಜ್ಯ ಸರ್ಕಾರದವ್ರು ಗಮನ ಕೊಟ್ಟರೆ ಏನು ಮಾಡೋಕ್ಕಾಗಲ್ಲ ಅನ್ನೋದು ಏನಿಲ್ಲ. ಇದನ್ನು ದಯಮಾಡಿ BBMP ಅವರು ಇದನ್ನು ಗಮನಿಸಿದರೆ ಈ ಥರ ವ್ಯವಸ್ಥೆ ಮಾಡಿಕೊಡಿ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಓಕೆನಾ? ಬಾಯ್.